ನೋಡಿದ್ರತೆ ಪ್ಲೇಟ್ ಎಷ್ಟು ಬೇಗ ಚೇಂಜ್ ಮಾಡಿದ್ಲು. ಪ್ಲೇಟಾ? ಅಯ್ಯೋ ರೀ, ಇದೇ ಪ್ಲೇಟು, ಇನ್ಯಾವ ಪ್ಲೇಟು? ಆಯ್ತು ಬಿಡು, ಹಿಂಗೆಲ್ಲ ಡೌ ಮಾಡ. ಸಂಜೆ ಪಕೋಡ ಮಾಡೋಣ ಅಂತಿದ್ದೀನಿ. ಹೋಗಿ ಈರುಳ್ಳಿ ತಂಬ. ಅದಕ್ಕೆ ನಾನು ಯಾಕೆ ಹೋಗ್ಬೇಕು? ನೀವೇ ಹೋದ್ರಾಗಲ್ವಾ? ಗಂಡ ನೀನ ಗಂಡ ಹೇಳಿದ್ಮೇಲೆ ಹೋಗ್ತಾ ಇರಬೇಕು. ಅಯ್ಯೋ ಗಂಡ ಅಲ್ಲ, ದಂಡ ಪಿಂಡ. ನೀವೇ ಹೋಗಿ. ಗೋವಿಂದಗೆ ಸರಿಯಾಗಿ ಆರಿಸ್ಕೊಂಡು ತಗೊಂಡ್ ಬರಕ್ ಆಗಲ್ಲ. ಹೋದ್ಸಲ ಬರೀ ಕೊಳ್ತೋಗ್ರತೆ ತಗೊಂಡ್ ಬಂದಿದ್ರು. ನೀನಾದ್ರೆ ಜಾಣೆ ಅಲ್ವಾ, ನೋಡಿ ಮಾಡಿ ಆರ್ಸ್ ತಗೊಂಡ್ ಬರ್ತೀಯ. ಅದಕ್ಕೆ ನೀನ್ ಹೋಗು ಅಂತಿರೋದು. ನೋಡಿದ್ರಾ, ನಮ್ಮಮ್ಮಂಗೂ ಗೊತ್ತಾಯ್ತು ನೀವೆಂತ ದೊಡ್ಡ ದಂಡ ಪಿಂಡ ಅಂತ. ತಗೊಳ್ಳಿ, ಕೊಟ್ಬಿಡಿ ಅವನ್ಗೆ ಅದೊಂದ್ ದೊಡ್ಡ ವೇಸ್ಟ್ ಬಾಡಿ. ಅತ್ತೆ, ಈ ಕಿತಾಪತಿನ ಮನೆಯಿಂದ ಆಚೆ ಕಳ್ಸಿದ್ದಾಯ್ತು. ಇನ್ನು ಒಳಗಿರೋ ಕಿತಾಪತಿನ ಒದ್ದು ಓಡ್ಸೋಣ ಬನ್ನಿ. ಅಳಿಯಂದ್ರೆ ಅನು ಬಂದ್ರೆ ಬೈಯಲ್ವಾ? ಗೊತ್ತಾದ್ರೆ ತಾನೇ ಬೈಯೋದು. ಬನ್ನಿ, ಹೆಂಗ್ ಟಾರ್ಚರ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಅಡಿಗೆ ಮನೆಗೆ ಹೋಗಿ ಇವನ್ಗೋಸ್ಕರ ಸ್ಪೆಷಲ್ ಮೀಲ್ಸ್ ರೆಡಿ ಮಾಡೋಣ. ವಿಕ್ರಾಂತ್ ಅವ್ರೆ, ನಾನ್ ಹಿಂದೆ ಮಾತಾಡಿದ್ದನ್ನ ನೀವ್ ಕೇಳಿಸ್ಕೊಂಡಿದ್ದೀರಾ, ಆದ್ರೆ ಯಾಕೆ ಉತ್ತರ ಕೊಡ್ತಿಲ್ಲ? ಪ್ಲೀಸ್ ಒಂದೇ ಒಂದ್ಸಲ ನನ್ನ ಹತ್ರ ಮಾತಾಡಿ. ನೋಡಿದ್ರಲ್ಲ, ಮತ್ತೆ ರಿಪ್ಲೈ ಮಾಡ್ತಿಲ್ಲ. ಇದೇನಿದು? ಪಲ್ಲವಿಯವರು ವಾಯ್ಸ್ ನೋಟ್ ಕಳಿಸಿದ್ದಾರೆ. ಪ್ಲೇ ಮಾಡ್ಲಾ? ಬೇಡ. ಅಕಸ್ಮಾತ್ ಅವ್ರೇನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ? ಸಿಕ್ಕಾಕೊಂಡ್ಲಿ. DC ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಹೊರಗೆ ಬರಬೇಕು ಅಂತ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಪ್ಲೇ ಮಾಡಿ ನೋಡ್ತೀನಿ. ವಿಕ್ರಾಂತ್ ಅವ್ರೆ, ನಿಮ್ಗೆ ನನ್ ಮೇಲೆ ಕೋಪ ಇದೆ ಅಂತ ಗೊತ್ತು. ಒಂದ್ಸಲಿ ಫೋನ್ ರಿಸೀವ್ ಮಾಡಿಯಲ್ಲ. ಕಡೆ ಪಕ್ಷ ತೇಜುಗೋಸ್ಕರ, ಅವನ್ ಖುಷಿಗೋಸ್ಕರ ಅವನ್ ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ. ನನಗ ಅವನ್ ಒದ್ದಾಟ ನೋಡಕ್ಕಾಗ್ತಿಲ್ಲ. ತೇಜುಗೆ ಅಮ್ಮ ಬೇಕು ಅನ್ನೋ ಹಂಬಲದಿಂದ ಹೇಳ್ತಾ ಇದ್ದೀನಿ. ಒಂದ್ಸತಿ ಮಾತಾಡಿ ವಿಕ್ರಾಂತ್ ಅವ್ರೆ. ಈ ಜನ್ಮವೇ ದೊರಕಿದ್ದೆ ರುಚಿ ಸವಿಯಲು. ಸವಿಸ್ತೀನಿ ಇವತ್ತು. ಇಲ್ಲೇ ಇದೆ ಮೇಜರ್ ಐಟಮು. ಅಳಿಯಂದ್ರೆ ಮೊದ್ಲು ಏನ್ ಹಾಕೋಣ? ಉಪ್ಪು ಕೊಟ್ಟ ಮನೆನ ಮುಪ್ಪಿರೋವರೆಗೂ ನೆನಿಬೇಕು ಅಂತಾರೆ. ಆದ್ರೆ ಈ ನನ್ನ ಮಗ ತಿಂದ ಮನೆಗೆ ಜಂತಿ ಎಣಿಸ್ಬಿಟ್ಟ. ಈಗ ಇವನ್ ತಿನ್ನೋ ಊಟನ ಉಪ್ಪಿನ ಸಾಗರದಲ್ಲಿ ಮುಳುಗಿಸ್ಬಿಡೋಣ. ಬಂದೆ. ಅಳಿಯಂದ್ರೆ ಇಷ್ಟೊಂದುಪ್ಪ ಕಮ್ಮಿ ಆಯ್ತಾ? ಅವ್ನ ಅಪ್ಪಿ ತಪ್ಪಿ ಒಂದು ತೇನಾದ್ರೂ ಬಾಯ್ಗಿಟ್ಕೊಂಡ್ರೆ ಅವ್ನ ನಾಲ್ಗೆ ಬೆಂಡಾಗೋಗುತ್ತೆ. ಆಗ್ಲಿ ಬಿಡಿ, ಆಮೇಲೆ ಅವನ್ ನಮ್ಮ ಸಾವಾಸಕ್ಕೆ ಬರಬಾರ್ದು, ಹೋಗ್ತಾ ಇರಬೇಕು. ಅಳಿಯಂದ್ರೆ ಮುಂದೆ ಮುಂದೆ
ಮುಂದೆನೇ ಇದೆಯಲ್ಲ ಹ. ಮನ್ಸಲ್ಲಿ ವಿಷದ ಥರ ಮೆಣಸಿಕಾಯಿ ಇಟ್ಕೊಂಡು ನಾಲ್ಗೆನಲ್ಲಿ ಸಕ್ಕರೆ ಇಟ್ಕೊಂಡಿರೋ ಥರ ಸ್ಮೂತಾಗಿ ಮಾತಾಡ್ತಾನಲ್ಲ, ಇದನ್ನ ತಿಂದ ತಕ್ಷಣ ಅವನಿಗೆ ಖಾರ ತಡೆಯೋಕ್ಕಾಗದೆ ತಕ್ಕ ತಕ್ಕ ಅಂತ ಕುಣಿಬೇಕು. ಹಂಗೆ ಮಾಡ್ತೀನಿ. ಸೂಪರ್ ಐಟಮ್ಮು, ಸೂಪರ್ ಕಲರು. ಅದೇ ಇದನ್ನು ತಗೊಂಡೋಗಿ ಕೂಟ್ಕೊಂಡು ಬರ್ತೀನಿ. ಅಯ್ಯೋ ಅಳಿಯಂದ್ರೆ ಏನ್ ಮಾಡ್ತಿದ್ದೀರಾ? ಅವನೇನಾದ್ರೂ ಇದನ್ನ ತಿಂದು ಸತ್ಕಿತ್ ಹೋದ್ರೆ? ತಲೆ ಕಟ್ಸ್ಬಿಡೈತೆ. ಅಷ್ಟು ಈಸಿಯಾಗಿ ಸಾಯ ಮನುಷ್ಯನೇ ಅಲ್ಲ ಅವನು. ಎಲ್ರಿಗೂ ಮೋಸ ಮಾಡೋ ಒಂದು ಪ್ರಾಣ ಅಷ್ಟು ಬೇಕು ಹೋಗುತ್ತಾ? ಹಂಗೂ ಹೋದ್ನ ಕಾಡ್ದೋಯ್ತು ಕರ್ಮ ಅಂತ ಸುಮ್ಮನಾಗ್ಬಿಡಿ. ಅದೇ ಈ ಕಾರದ ಘಾಟೆ ನಂಗೆ ಯಾಕೋ ಸಾಕಾಗ್ತಿಲ್ಲ. ಇರಿ ಬೇರೆ ಪ್ಲಾನ್ ಮಾಡ್ತೀನಿ. ಹಿಂಗ ಬರಬೇಕು ಖಾರ ಅಂದ್ರೆ. ಇದನ್ನೆಲ್ಲ ತಿಂದು ಕಣ್ಣಲ್ಲಿ ನೀರೆಲ್ಲ ರಕ್ತ ರಕ್ತ ಬರಬೇಕು. ಅಳಿಯಂದ್ರೆ ಇದನ್ನೆಲ್ಲ ತಿಂದ್ರೆ ಅವನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದೆ. ಆಗ್ಲಿ ಬಿಡಿ, ಆಗ್ಲಾದ್ರೂ ಅವ್ನ್ ಕಾಟ ತಪ್ಪಲಿ. ಅಲ್ಲ ಆದ್ರೂ ಪಾಪ ಅನಿಸ್ತಿದೆ. ಅತ್ತೆ ಹೋಗಿ ಹೋಗಿ ಅವನಿಗೆ ಪಾಪ ಅಂತಿದ್ದೀರಲ್ಲ. ಇದುವರೆಗೂ ನಾವ್ ಯಾರಿಗೂ ಆತರ ಮಾಡಿಲ್ಲ ಅಲ್ವಾ? ತೇ ನಿಮ್ ಒಳ್ಳೆತನೇ ನಿಮಗೆ ಮುಳ್ಳಾಗ್ತಿರೋದು. ಹೋಗಿ ಹೋಗಿ ಅವನಿಗೆ ಪಾಪ ಅಂತಿದ್ದೀರ. ಒಂದ್ಸರಿ ನಾ ಇದನ್ನ ಕಲ್ಸೋ ಟೈಮಲ್ಲಿ ಪಲ್ಲವಿಗೆ ಏನೇನು ಮಾಡಿದೆ ಅಂತ ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಅತ್ತೆ ಈಗಲೂ ಪಾಪ ಅನ್ನಿಸ್ತಿದ್ಯಾ? ಇಲ್ಲ ಅವನ್ ಪಾಪಿ.